ಈ ಆಳವಾದ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ಸಾಹದಿಂದ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ವಿಷಯ ನಮ್ಮೆಲ್ಲರ ಆಲೋಚನಾ ಕ್ರಮವನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್. ಹೌದು, ಖಂಡಿತ. ಇದು ಒಂಥರ ಬೆರಗುಗೊಳಿಸುವಂಥ ವಿಷಯ. ಅಂದ್ರೆ ಇವತ್ತು ನಮ್ಮ ಮುಂದಿರುವ ಮೂಲವಸ್ತು ವರಾಹಾವತಾರ, ಅಜ್ಞಾನದ ಆಳದಿಂದ ಮೇಲೇಳುವಿಕೆ ಅನ್ನೋ ಒಂದು ಆಸಕ್ತಿದಾಯಕ ಬರಹ. ನಿಜ. ನಮ್ಗೆಲ್ಲ ವರಾಹಾವತಾರದ ಕಥೆ ಅಂದ್ರೆ ಕೇವಲ ಒಂದು ಪೌರಾಣಿಕ ಕಥೆ ಅಥವಾ ನಮ್ಮ ಅಜ್ಜಿ ಹೇಳಿದ ಕಥೆ, ಇಲ್ಲ ದೇವಸ್ಥಾನದ ಗೋಡೆಗಳ ಮೇಲಿರೋ ಒಂದು ಕೆತ್ತನೆ ಅಂತ ಮಾತ್ರ ಪರಿಚಯ ಇರುತ್ತಲ್ವಾ? ಹೌದು, ಬಹುತೇಕರು ಇದನ್ನ ಹಾಗೆ ನೋಡ್ತಾರೆ. ಆದ್ರೆ ಈ ನಮ್ಮ ಆಳವಾದ ವಿಶ್ಲೇಷಣೆಯ ಮುಖ್ಯ ಉದ್ದೇಶನೇ ಆ ಮೇಲ್ನೋಟದ ಕಥೆಯ ಆಚೆಗಿರುವ ಸತ್ಯವನ್ನು ಹುಡುಕೋದು. ಕೇವಲ ಒಂದು ಪವಾಡದಂತೆ ಕಾಣೋ ಈ ಕಥೆಯ ಹಿಂದೆ ನಮ್ಮ ಋಷಿಮುನಿಗಳು ಮಾನವ ಪ್ರಜ್ಞಾ, ಮನಃಶಾಸ್ತ್ರ ಮತ್ತು ಬದುಕಿನ ನಿಗೂಢ ರಹಸ್ಯಗಳನ್ನ ಹೇಗೆ ಅಡಗಿಸಿಟ್ಟಿದ್ದಾರೆ ಅನ್ನೋದನ್ನ ಭೇದಿಸುವುದೇ ಇಂದಿನ ನಮ್ಮ ಗುರಿ. ಎಕ್ಸಾಕ್ಟ್ಲಿ. ಈ ಕಥೆಯ ಮೂಲವನ್ನು ನಾವು ಸ್ವಲ್ಪ ಗಂಭೀರವಾಗಿ ಗಮನಿಸಿದ್ರೆ, ಮಹರ್ಷಿ ವೇದವ್ಯಾಸರು ಕೊಟ್ಟಿರೋ ಈ ದಿವ್ಯ ಕಥೆ ಕೇವಲ ಒಂದು ಸಾಮಾನ್ಯ ಕಥೆ ಅಲ್ಲ. ಖಂಡಿತ ಅಲ್ಲ. ಅಥವಾ ಇದೊಂದು ಕಾಲ್ಪನಿಕ ಪವಾಡವಂತೂ ಅಲ್ಲವೇ ಅಲ್ಲ. ನಾವು ಪ್ರಾಚೀನ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ವರಾಹ ಅಂದ್ರೆ ಆ ಕಾಡು ಹಂದಿಯ ಮೂರ್ತಿ ನೋಡ್ತೀವಲ್ವಾ? ಹೌದು, ನೋಡಿರ್ತೀವಿ. ಆ ಮೂರ್ತಿ ಹಿಂದೆ ಒಂದು ಬಹುದೊಡ್ಡ ಮಾನವೀಯ ಹಾಗೂ ದಾರ್ಶನಿಕ ಸತ್ಯ ಅಡಗಿದೆ ಅನ್ನೋದನ್ನ ಈ ಬರಹ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ನಮ್ಮ ಋಷಿಮುನಿಗಳು ತಮ್ಮ ಸುದೀರ್ಘವಾದ ತಪಸ್ಸು ಮತ್ತೆ ಧ್ಯಾನದ ಮೂಲಕ ಮಾನವನ ಮನಸ್ಸಿನ ಒಂದು ಅತ್ಯಮೂಲ್ಯವಾದ ಸತ್ಯವನ್ನ ಕಂಡುಕೊಂಡಿದ್ರು. ಓಹೋ, ಅದು ಯಾವ ಸತ್ಯ? ಅದೇನಂದ್ರೆ, ಅಧರ್ಮದ ಕತ್ತಲೆಯಲ್ಲಿ ಅಥವಾ ಅಜ್ಞಾನದ ಅಂಧಕಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗ್ತಿರುವ ಮನುಷ್ಯನ ಪ್ರಜ್ಞೆಯನ್ನ ಮರಳಿ ಮೇಲೆತ್ತಲು ಕೇವಲ ಮೃದು ಸ್ವಭಾವ ಒಂದೇ ಇದ್ರೆ ಸಾಲದು. ಅಂದ್ರೆ ಸೌಮ್ಯತೆ ಸಾಲದು ಅಂತೀರಾ? ಹೌದು, ಸೌಮ್ಯತೆ ಸಾಲದು. ಅದಕ್ಕೆ ಒಂದೆಡೆ ಅತ್ಯಮೋಘವಾದ ಪರಾಕ್ರಮ ಬೇಕು, ಜೊತೆಗೆ ಅದೇ ಸಮಯದಲ್ಲಿ ಆಂತರಿಕವಾದ ಶುದ್ಧತೆಯೂ ಬೇಕು. ಪರಾಕ್ರಮ ಮತ್ತು ಶುದ್ಧತೆ ಎರಡೂ ಒಟ್ಟಿಗೆ? ನಿಖರವಾಗಿ. ಕಠಿಣವಾದ ಹೋರಾಟದ ಗುಣ ಮತ್ತು ಒಳಗಿನ ಮೈಲಿಗೆಯಾಗದ ಶುದ್ಧತೆ, ಈ ಎರಡರ ಅಪರೂಪದ ಸಮ್ಮಿಲನವೇ ವರಾಹಾವತಾರದ ನಿಜವಾದ ಹಿನ್ನೆಲೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬನ್ನಿ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಯಾಕಂದ್ರೆ ಈ ಕತೆ ತೆರೆದುಕೊಳ್ಳುವ ರೀತಿಯೇ ಒಂದು ಅದ್ಭುತವಾದ ಹಾಲಿವುಡ್ ಅಥವಾ ಬಾಲಿವುಡ್ ಸಿನಿಮಾದ ದೃಶ್ಯದಷ್ಟೇ ರೋಚಕವಾಗಿದೆ ನೋಡಿ. ಹೌದು, ವಿಜುವಲೈಸ್ ಮಾಡ್ಕೊಂಡ್ರೆ ಬಹಳ ಅದ್ಭುತವಾಗಿರುತ್ತೆ. ನಮ್ಮ ಮೂಲ ಬರಹದಲ್ಲಿ ವಿವರಿಸಿರುವ ಹಾಗೆ ಹಿರಣ್ಯಾಕ್ಷ ಅಂತ ಒಬ್ಬ ಅಹಂಕಾರದ ಪರಮಾವಧಿಯಾದ ರಾಕ್ಷಸ ಇರ್ತಾನೆ. ಅವನು ತನ್ನ ತೋಳ್ಬಲದ ಅಹಂಕಾರದಿಂದ ಇಡೀ ಭೂಮಂಡಲವನ್ನ ಕದ್ದೊಯ್ತಾನೆ. ಇಡೀ ಭೂಮಿಯನ್ನ? ಹೌದು, ಕೇವಲ ಕದಿಯುವುದಷ್ಟೇ ಅಲ್ಲ, ಆ ಇಡೀ ಭೂಮಿಯನ್ನ ತೆಗೆದುಕೊಂಡು ಹೋಗಿ ಸಮುದ್ರದ ಅತಲ ಪಾತಾಳದಲ್ಲಿ, ಆ ಕಗ್ಗತ್ತಲದಲ್ಲಿ ಯಾರಿಗೂ ಸಿಗದ ಹಾಗೆ ಬಚ್ಚಿಡ್ತಾನೆ. ಸರಿಯಾಗಿ ಹೇಳಿದ್ರಿ. ಆಗ ಬ್ರಹ್ಮದೇವನ ಉಸಿರಿನಿಂದ ಅಂದ್ರೆ ಮೂಗಿನಿಂದ ಮೊದಲು ಒಂದು ಪುಟ್ಟ ವರಾಹ, ಒಂದು ಸಣ್ಣ ಕಾಡು ಹಂದಿ ಪ್ರಕಟ ಆಗುತ್ತೆ. ಆ ಕಥೆಯ ದೃಶ್ಯವನ್ನ ಒಮ್ಮೆ ಕಣ್ಣಿಗೆ ಕಟ್ಟಿಕೊಳ್ಳಿ. ಆ ಪುಟ್ಟ ವರಾಹ ಕ್ಷಣಾರ್ಧದಲ್ಲಿಯೇ ಇಡೀ ಆಕಾಶದಷ್ಟು ಎತ್ತರಕ್ಕೆ ಬೃಹದಾಕಾರವಾಗಿ ಬೆಳೆದು ನಿಲ್ಲುತ್ತೆ. ಬ್ರಹ್ಮಾಂಡದ ಗಾತ್ರಕ್ಕೆ ಬೆಳೆಯುತ್ತೆ. ಹೌದು. ಆ ಮಹಾವರಾಹ ಆಕಾಶವೇ ನಡುಗುವ ಹಾಗೆ ಭಯಂಕರವಾಗಿ ಗರ್ಜಿಸುತ್ತಾ ಸಮುದ್ರದ ಆಳಕ್ಕೆ, ಆ ಕತ್ತಲ ಪಾತಾಳಕ್ಕೆ ಧುಮುಕುತ್ತೆ. ಅಲ್ಲಿ ಅಹಂಕಾರದ ಸಂಕೇತವಾಗಿದ್ದ ಆ ರಾಕ್ಷಸನನ್ನ ಎದುರಿಸಿ ಭೀಕರ ಯುದ್ಧ ಮಾಡಿ ಅವನನ್ನ ಸೋಲಿಸುತ್ತೆ, ಅವನನ್ನ ಸಂಹರಿಸುತ್ತೆ. ಆಮೇಲೆ ತನ್ನ ಬಲವಾದ ಕೋರೆ ದಾಡೆಗಳ ಮೇಲೆ ಭೂಮಿಯನ್ನ ಭದ್ರವಾಗಿ ಎತ್ತಿ ಹಿಡಿದು ಆ ಪಾತಾಳದಿಂದ ಮರಳಿ ಮೇಲಕ್ಕೆ ಬೆಳಕಿನತ್ತ ತರುತ್ತೆ. ಇದನ್ನ ನಾವು ಕೇವಲ ಮೇಲ್ನೋಟಕ್ಕೆ ನೋಡಿದ್ರೆ ಇದೊಂದು ರೋಮಾಂಚಕಾರಿ ಆಕ್ಷನ್ ಕತೆ. ಖಂಡಿತ ಒಂದು ಆಕ್ಷನ್ ಬ್ಲಾಕ್ ಥರನೇ ಇದೆ. ಆದರೆ ಇದರೊಳಗಿನ ಪ್ರತಿಯೊಂದು ಅಂಶವೂ ನಮ್ಮ ಮನಸ್ಸಿನ ಸ್ಥಿತಿಗಳನ್ನ ಹೇಳ್ತಿದೆ ಅಲ್ವಾ? ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶ ಅಂದ್ರೆ ಅದೇ, ಈ ಸಂಪೂರ್ಣ ಕಥೆಯಲ್ಲಿ ಬರುವ ಪ್ರತಿಯೊಂದು ಪಾತ್ರ, ಪ್ರತಿಯೊಂದು ಘಟನೆ ಮತ್ತೆ ಪ್ರತಿಯೊಂದು ದೃಶ್ಯ ಕೂಡ ನಮ್ಮದೇ ಮನಸ್ಸಿನ ಒಳಗಿನ ಒಂದೊಂದು ಆಳವಾದ ಗುಪ್ತ ಸಂಕೇತವನ್ನ ಹೊಂದಿದೆ. ಗುಪ್ತ ಸಂಕೇತ ಅಂದ್ರೆ ಸಿಂಬಾಲಿಸಂ ಅಂತೀವಲ್ಲ, ಅದು. ಹೌದು. ಈ ಮೂಲ ಬರಹ ಆ ಗುಪ್ತಾರ್ಥಗಳ ಮೇಲಿನ ಪರ್ದೆಯನ್ನ ಸರಿಸುತ್ತೆ. ಉದಾಹರಣೆಗೆ, ಈ ಕಥೆಯಲ್ಲಿ ಬರುವ ಭೂದೇವಿ ಅಥವಾ ಭೂಮಿ ಅಂದ್ರೆ ಯಾರು? ಸಾಮಾನ್ಯವಾಗಿ ನಾವು ಮಣ್ಣು, ನೀರು, ಕಲ್ಲಿನ ಗ್ರಹ ಅಂತ ಅಂದ್ಕೊಳ್ತೀವಿ. ಹೌದು, ಭೌಗೋಳಿಕವಾಗಿ ನಾವು ಹಾಗೆ ನೋಡ್ತೀವಿ. ಆದರೆ ನಮ್ಮ ಋಷಿ ಮುನಿಗಳ ದೃಷ್ಟಿಯಲ್ಲಿ ಭೂದೇವಿ ಅಂದ್ರೆ ಮಾನವನ ಸ್ಥಿರ ಪ್ರಜ್ಞೆ ಅಥವಾ
ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ಸ್ಟೇಬಲ್ ಕಾನ್ಷಿಯಸ್ನೆಸ್. ಸ್ಟೇಬಲ್ ಕಾನ್ಷಿಯಸ್ನೆಸ್ ಬಹಳ ಆಳವಾದ ಪದ ಇದು. ಹೌದು, ಅಂದ್ರೆ ಯಾವುದೇ ಕಷ್ಟ ಬಂದ್ರೂ ಅಲುಗಾಡದ, ಅತ್ಯಂತ ಸಮತೋಲನದಿಂದ ಕೂಡಿರುವ ನಮ್ಮ ಒಳಗಿನ ಶಾಂತ ಸ್ಥಿತಿ. ಇದುವೇ ಭೂದೇವಿ. ಓಹೋ, ಹಾಗಾದ್ರೆ ಆ ಭೂಮಿಯನ್ನ ಪಾತಾಳಕ್ಕೆ ತಳ್ಳಿದು ಅಂದ್ರೆ? ಅದೇ ನೋಡಿ, ಯಾವಾಗ ಈ ಸ್ಥಿರವಾದ ಪ್ರಜ್ಞೆ ಅಜ್ಞಾನ ಅನ್ನೋ ಕತ್ತಲೆಯಲ್ಲಿ ನಿಗೂಢಾಗುತ್ತೋ ಅಥವಾ ಅಧರ್ಮದ ಆಳದಲ್ಲಿ ಮುಳುಗಿ ಅಧೋಗತಿಯನ್ನ ತಲುಪುತ್ತೋ, ಆಗ ಸಹಜವಾಗಿಯೇ ಇಡೀ ಜಗತ್ತಿನ ಅಂದ್ರೆ ನಮ್ಮ ಇಡೀ ಬದುಕಿನ ಸಮತೋಲನ ಸಂಪೂರ್ಣವಾಗಿ ತಪ್ಪಿ ಹೋಗುತ್ತೆ. ನಿಜ, ಪ್ರಜ್ಞೆ ಕಳೆದುಕೊಂಡ ಮನುಷ್ಯ ಹೇಗೆ ದಿಕ್ಕು ತಪ್ಪುತ್ತಾನೋ, ಆಂತರಿಕ ಶಾಂತಿಯನ್ನ ಕಳೆದುಕೊಂಡ ಬದುಕು ಹೇಗೆ ನರಕ ಆಗುತ್ತೋ, ಆ ಭೂಮಿಯನ್ನ ಪಾತಾಳಕ್ಕೆ ತಳ್ಳಿದ ಘಟನೆ ಅದೇ ದಿಕ್ಕು ತಪ್ಪುವಿಕೆಯ ಸಂಕೇತ ಆಗಿದೆ. ಇದು ನಿಜಕ್ಕೂ ಬೆರುಗೊಳಿಸುವ ವಿಚಾರ. ಸ್ಥಿರ ಪ್ರಜ್ಞೆ ಪಾತಾಳಕ್ಕೆ ಕುಸಿಯುವುದು ಅಂದ್ರೆ ನಮ್ಮೊಳಗಿನ ನೆಮ್ಮದಿ, ಸರಿ ತಪ್ಪುಗಳ ಅರಿವು ಕಣ್ಮರೆಯಾಗುವುದು ಅಂತ ಅರ್ಥ ಆಯ್ತು. ಹಾಗಾದ್ರೆ ಆ ರಾಕ್ಷಸನ ಹೆಸರನ್ನ ಗಮನಿಸಿದ್ರೆ, ಹೌದು, ಆ ಹಿರಣ್ಯಾಕ್ಷ ಅನ್ನೋ ಹೆಸರು. ಹಿರಣ್ಯಾಕ್ಷ ಅನ್ನೋ ಹೆಸರಿನ ಅರ್ಥವೇ ಚಿನ್ನದ ಮೇಲೆ ಕಣ್ಣಿಟ್ಟವನು ಅಥವಾ ಚಿನ್ನವನ್ನೇ ನೋಡುವವನು ಅಂತ ಮೂಲ ಬರಹ ಬಹಳ ಸೊಗಸಾಗಿ ವಿವರಿಸುತ್ತೆ ಅಲ್ವಾ? ಬಹಳ ನಿಖರವಾದ ವಿಶ್ಲೇಷಣೆ ಅದು. ಅಂದ್ರೆ ಕೇವಲ ಭೌತಿಕ ಆಸೆ, ಲೌಕಿಕ ವ್ಯಾಮೋಹ, ಹಣ, ಅಂತಸ್ತುಗಳ ಮೇಲಿನ ಮಿತಿಮೀರಿದ ದುರಾಸೆ ಉಳ್ಳವನು ಅಂತ ಅರ್ಥ. ಎಕ್ಸಾಕ್ಟ್ಲಿ. ನಮ್ಮೊಳಗಿನ ಇಂತಹ ಅಹಂಕಾರ ಮತ್ತು ಭೌತಿಕ ವಸ್ತುಗಳ ಮೇಲಿನ ಮಿತಿಮೀರಿದ ಆಸೆಗಳು ನಮ್ಮ ಜ್ಞಾನವನ್ನ, ನಮ್ಮ ನೆಮ್ಮದಿಯನ್ನ ಹೇಗೆ ಪಾತಾಳಕ್ಕೆ ತಳ್ತವೆ ಅನ್ನೋದಕ್ಕೆ ಇದಕ್ಕಿಂತ ಕರಾರುವಕ್ಕಾದ ಉದಾಹರಣೆ ಬೇಕಿಲ್ಲ. ಹೌದು, ಬೇರೆ ಉದಾಹರಣೆಯೇ ಬೇಡ. ನಾವು ನಮ್ಮ ದೈನಂದಿನ ಬದುಕಿನಲ್ಲಿಯೂ ನೋಡ್ತೀವಿ. ದುರಾಸೆ ಹೆಚ್ಚಾದಷ್ಟು ಮನುಷ್ಯನ ವಿವೇಚನೆ ಕುಸಿಯುತ್ತಾ ಹೋಗುತ್ತೆ. ಅವನ ಒಳಗಿನ ಭೂಮಿ ಅಂದ್ರೆ ಆ ಸ್ಥಿರತೆ ಕತ್ತಲಲ್ಲಿ ಕಳೆದೋಗುತ್ತೆ. ಹೌದು, ದುರಾಸೆ ಅನ್ನೋದು ನಮ್ಮ ಅರಿವನ್ನ ಕತ್ತಲೆಯಲ್ಲಿ ಬಂಧಿಸಿಡುತ್ತೆ ಅನ್ನೋದು ಸಾರ್ವಕಾಲಿಕ ಸತ್ಯ. ಹಿರಣ್ಯಾಕ್ಷ ಭೂಮಿಯನ್ನ ಕದ್ದು ಪಾತಾಳದಲ್ಲಿ ಬಚ್ಚಿಟ್ಟ ಅಂದ್ರೆ ನಮ್ಮೊಳಗಿನ ದುರಾಸೆ ಮತ್ತು ಅಹಂಕಾರಗಳು ನಮ್ಮ ವಿವೇಚನೆಯನ್ನ ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿಸ್ತವೆ ಅಂತಲೇ ಅರ್ಥ. ಹಾಗಾದ್ರೆ ಆ ಕತ್ತಲೆಯಿಂದ ನಡೆಯುವ ನಿಜವಾದ ಉದ್ಧಾರ ಹೇಗಿರುತ್ತೆ? ಅದನ್ನೇ ನಾವು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಬೃಹತ್ ವರಾಹ ಭೂಮಿಯನ್ನ ಪಾತಾಳದಿಂದ ಮೇಲೆತ್ತುವುದು ಅಂದ್ರೆ ಅದು ಕೇವಲ ಭೌತಿಕವಾಗಿ ಒಂದು ಗ್ರಹವನ್ನ ಕೆಳಗಿನಿಂದ ಮೇಲೆಕ್ಕೆತ್ತುವ ಭೌಗೋಳಿಕ ಕಾರ್ಯ ಅಲ್ಲ. ಖಂಡಿತ ಅಲ್ಲ. ಅದು ಅಜ್ಞಾನದ ಕತ್ತಲೆಯಲ್ಲಿ ದುರಾಸೆಯ ಕೆಸರಿನಲ್ಲಿ ಸಂಪೂರ್ಣವಾಗಿ ಹೂತು ಹೋಗಿದ್ದ ನಮ್ಮ ಸತ್ಯ ಮತ್ತು ಧರ್ಮವನ್ನ ಮರಳಿ ಬೆಳಕಿಗೆ ತರುವ ಅದ್ಭುತವಾದ ಆಂತರಿಕ ಹೋರಾಟ. ಹೌದು, ಆವೃತವಾಗಿದ್ದ, ಮರೆಯಾಗಿದ್ದ ಜ್ಞಾನವನ್ನ ಪುನಃ ಸ್ಥಾಪಿಸುವ ಪ್ರಕ್ರಿಯೆಯೇ ಈ ಉದ್ಧಾರದ ನಿಜವಾದ ಅರ್ಥ. ನಮ್ಮ ಒಳಗಿನ ಸ್ಥಿರ ಪ್ರಜ್ಞೆಯನ್ನ ಮರಳಿ ತರಲು ನಮ್ಮದೇ ಅಹಂಕಾರವನ್ನ ನಾವು ಅತ್ಯಂತ ಕಠಿಣವಾಗಿ ಸಂಹರಿಸಲೇಬೇಕಾಗುತ್ತೆ ಅನ್ನೋದು ಇಲ್ಲಿನ ಅತಿ ದೊಡ್ಡ ಪಾಠ. ಆದ್ರೆ ಒಂದು ನಿಮಿಷ, ಈ ಸಂಪೂರ್ಣ ಕಥೆಯಲ್ಲಿ ನನಗೆ ಬಹಳ ಕಾಡ್ತಿರುವ ಮತ್ತೆ ನಾವು ಚರ್ಚಿಸಲೇಬೇಕಾದ ಒಂದು ಪ್ರಶ್ನೆ ಅಂದ್ರೆ ಆ ಭಗವಂತನ ರೂಪ, ವರಾಹದ ರೂಪ. ಹೌದು, ಸೃಷ್ಟಿಯಲ್ಲಿ ಎಷ್ಟೆಲ್ಲ ಸುಂದರವಾದ ಬಲಿಷ್ಠವಾದ ಪ್ರಾಣಿಗಳಿವೆ. ಕಾಡಿನ ರಾಜ ಸಿಂಹ ಇದೆ, ಬಲಶಾಲಿ ಆನೆ ಇದೆ, ವೇಗದ ಕುದುರೆ ಇದೆ. ಹೌದು, ಬೇಕಾದಷ್ಟು ಆಯ್ಕೆಗಳಿದ್ವು. ಆದರೆ ಇಂತಹ ಒಂದು ಶ್ರೇಷ್ಠವಾದ ದೈವಿಕ ಕಾರ್ಯಕ್ಕೆ ಅಂದ್ರೆ ಸ್ಥಿರ ಪ್ರಜ್ಞೆಯನ್ನ ಮೇಲಕ್ಕೆತ್ತುವ ಕಾರ್ಯಕ್ಕೆ ಭಗವಂತ ಒಂದು ಕಾಡು ಹಂದಿಯ ರೂಪವನ್ನೇ ಯಾಕೆ ಆರಿಸ್ಕೊಂಡ? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಕಾಡು ಹಂದಿ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಬರೋದು ಕೆಸರು, ಕೊಳಕು ಮತ್ತು ಒಂದು ರೀತಿಯ ಅಸಹ್ಯ. ನಾವು ಶುದ್ಧತೆಯನ್ನ ಪ್ರತಿನಿಧಿಸಲು ಕಮಲದ ಹೂವಿನಂತಹ ಎಷ್ಟೋ ಸುಂದರ ಸಂಕೇತಗಳನ್ನ ಬಳಸಬಹುದಾಗಿತ್ತು. ಹಾಗಿದ್ರೂ ಆ ಕೆಸರಿನಲ್ಲಿರುವ ಕಾಡು ಹಂದಿಯನ್ನೇ ಯಾಕೆ ಆರಿಸ್ಕೊಂಡ್ರು? ಇದ್ರಲ್ಲಿ ಏನಾದ್ರೂ ವೈರುಧ್ಯ ಇಲ್ವಾ? ಇಲ್ಲ, ವೈರುಧ್ಯ ಖಂಡಿತ ಇಲ್ಲ. ಈ ಪ್ರಶ್ನೆಗೆ ಉತ್ತರವೇ ವರಾಹ ತತ್ವದ ಅತ್ಯಂತ ಸುಂದರವಾದ ಮತ್ತೆ ಪ್ರಬುದ್ಧವಾದ ರೂಪಕ. ಓಹೋ, ವರಾಹ ತತ್ವ. ಹೌದು, ಕಮಲದ ಹೂವು ಶುದ್ಧತೆಯ ಸಂಕೇತ, ಹೌದು. ಆದ್ರೆ ಅದು ಸೌಮ್ಯವಾದದ್ದು, ನಿಷ್ಕ್ರಿಯವಾದದ್ದು, ಪ್ಯಾಸಿವ್ ಆಗಿರುತ್ತೆ. ನಿಖರವಾಗಿ. ಆದ್ರೆ ಅಹಂಕಾರ ಮತ್ತು ದುರಾಸೆ ಅನ್ನೋದು ಅತ್ಯಂತ ಕ್ರೂರವಾದ ಶಕ್ತಿಗಳು. ಅವುಗಳನ್ನ ಎದುರಿಸಲು ಕೇವಲ ಸೌಮ್ಯತೆ ಸಾಲದು, ಅಲ್ಲಿ ಪ್ರಬಲವಾದ ಹೋರಾಟ ಬೇಕು, ಒಂದು ರೀತಿಯ ಅಗ್ರೆಷನ್ ಬೇಕು. ಹೌದು. ಕಾಡು ಹಂದಿ ಸ್ವಾಭಾವಿಕವಾಗಿ ಕೆಸರಿನಲ್ಲಿಯೇ ವಾಸಿಸುತ್ತೆ, ಕೆಸರಿನಲ್ಲಿಯೇ ಹೊರಹಾಡುತ್ತೆ. ಆದ್ರೆ ಅತ್ಯಂತ ಗಮನಾರ್ಹವಾದ ವಿಷಯ ಏನಂದ್ರೆ ಆ ಕೆಸರು ಅದರ ದೇಹದ ಒಳಹೊಕ್ಕು ಅದನ್ನ ಶಾಶ್ವತವಾಗಿ ಕಲುಷಿತಗೊಳಿಸೋದಿಲ್ಲ.
ಅಂದ್ರೆ ಒಳಗಡೆ ಹೋಗಲ್ಲ. ಖಂಡಿತ. ಅದು ಹೊರಗಿನಿಂದ ಕೆಸರು ಮೆತ್ತಿಕೊಂಡಂತೆ ಕಂಡ್ರೂ ಅದರ ಮೂಲ ಸ್ವಭಾವ ಅಥವಾ ಆಂತರಿಕ ಶಕ್ತಿ ಕಳೆದು ಹೋಗುವುದಿಲ್ಲ. ಅದೇ ರೀತಿ ಈ ಕಥೆಯನ್ನ ರಚಿಸಿದ ನಮ್ಮ ಋಷಿಮುನಿಗಳು ಕಾಡಿನಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿದ್ರೂ ಅಥವಾ ಸಮಾಜದ ಅನೇಕ ಏರುಪೇರುಗಳ ನಡುವೆ ಕೊಳಕಿನ ನಡುವೆ ಇದ್ರೂ ತಮ್ಮ ಮನಸ್ಸನ್ನ ಮತ್ತೆ ಪ್ರಜ್ಞೆಯನ್ನ ಹೇಗೆ ಉನ್ನತವಾಗಿ ಹಾಗೂ ಶುದ್ಧವಾಗಿ ಇಟ್ಟುಕೊಂಡಿದ್ರು ಅನ್ನೋದಕ್ಕೆ ಇದೊಂದು ಅದ್ಭುತವಾದ ರೂಪಕ. ಅಂದ್ರೆ ಪರಿಸರ ಎಷ್ಟೇ ಮಲಿನವಾಗಿದ್ರು, ನಾವು ವಾಸಿಸುವ ಜಾಗ ಎಷ್ಟೇ ಕೆಟ್ಟದಾಗಿದ್ರು, ನಮ್ಮ ಆಂತರಿಕ ಶುದ್ಧತೆಯನ್ನ ಕಾಪಾಡಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ ಅನ್ನೋ ಮಹತ್ತರವಾದ ವಿಚಾರ ಇಲ್ಲಿದೆ. 100ಕ್ಕೆ 100 ಸತ್ಯ. ನಾವು ಈ ಲೋಕದ ಸಮಾಜದ ಕೆಸರಿನಲ್ಲೇ ಬದುಕಬೇಕು, ಅದರಿಂದ ಓಡಿ ಹೋಗುವಂತಿಲ್ಲ. ಆದರೆ ಆ ಕೆಸರು ನಮ್ಮ ಮನಸ್ಸಿನ ಒಳಗೆ ಇಳಿಯಲು ನಾವು ಬಿಡಬಾರದು. ನಾವು ನಮ್ಮ ಅರಿವನ್ನ, ನಮ್ಮ ಒಳಗಿನ ಜ್ಞಾನವನ್ನ ಹೇಗೆ ಶುದ್ಧವಾಗಿಟ್ಕೊಳ್ಬೇಕು, ಕೆಸರು ಅಂಟದಂತೆ ಹೇಗೆ ಬದುಕಬೇಕು ಅನ್ನೋದೇ ಈ ವರಾಹ ತತ್ವ ನಮ್ಗೆ ಕಲಿಸುವ ಪಾಠ. ಬಹಳ ಸುಂದರವಾದ ಪಾಠ ಇದು. ಕಾಡುಹಂದಿಯ ಇನ್ನೊಂದು ವಿಶೇಷತೆ ಅಂದ್ರೆ ಅದರ ಕೋರೆದಾಡೆಗಳು. ಅವು ಅತ್ಯಂತ ಬಲವಾದವು, ಮತ್ತೆ ಅದು ತನ್ನ ಗುರಿಯ ಕಡೆಗೆ ನುಗ್ಗುವ ರೀತಿ ಬಹಳ ದೃಢವಾದದ್ದು. ಹೌದು, ಅದನ್ನ ತಡೆಯೋಕ್ ಆಗಲ್ಲ. ನಮ್ಮ ಮನಸ್ಸಿನ ಸ್ಥಿರ ಪ್ರಜ್ಞೆ ಕಳೆದು ಹೋದಾಗ ಅದನ್ನ ಮರಳಿ ಪಡೆಯಲು ನಮ್ಗೆ ಬೇಕಾಗಿರುವುದು ಅದೇ ರೀತಿಯ ದೃಢವಾದ ಇಚ್ಛಾಶಕ್ತಿ. ಕೇವಲ ಕುಳಿತು ಪರಿತಪಿಸುವುದರಿಂದ, ಕಣ್ಣೀರು ಹಾಕುವುದರಿಂದ ಕಳೆದು ಹೋದ ನೆಮ್ಮದಿ ಮರಳಿ ಬರೋದಿಲ್ಲ. ಬರೀ ಅಳೋದ್ರಿಂದ ಏನೂ ಆಗಲ್ಲ. ಖಂಡಿತ ಆಗಲ್ಲ. ಅದಕ್ಕೆ ವರಾಹದಂತಹ ಅಗಾಧವಾದ ಪ್ರಯತ್ನ ಮತ್ತೆ ಆ ಕೋರೆ ದಾಡೆಗಳಂತಹ ದೃಢವಾದ ಸಂಕಲ್ಪದ ಅಗತ್ಯ ಇದೆ. ಹಾಗಾದ್ರೆ ಇದರ ನಿಜವಾದ ಅರ್ಥ ಏನು ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ಈ ಕಥೆಯನ್ನ ನಾವು ಕೇವಲ ಇತಿಹಾಸದ ಪುಟಗಳಿಗೋ ಅಥವಾ ಕೇವಲ ದೇವಾಲಯದ ಗೋಡೆಗಳಿಗೋ ಸೀಮಿತಗೊಳಿಸದೆ ಇಂದಿನ ನಮ್ಮ ಬದುಕಿಗೆ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಬಹಳ ಮುಖ್ಯ. ಮೂಲ ಬರಹದಲ್ಲಿ ವಿವರಿಸಿರುವ ಹಾಗೆ ಇಂದಿನ ಜಗತ್ತಿನಲ್ಲಿ ನಾವೆಲ್ಲರೂ ಯಾವುದಾದರೂ ಒಂದು ರೀತಿಯ ಹಣ, ಆಸೆ, ಅಧಿಕಾರ ಮತ್ತೆ ಮೋಹ ಅನ್ನೋ ಕೆಸರಿನಲ್ಲಿಯೇ ಸದಾಕಾಲ ಮುಳುಗಿರ್ತೀವಿ. ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಈ ಪಾತಾಳದಂತೆ ಭಾಸವಾಗುತ್ತೆ ಅಲ್ವಾ? ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಈ ಸಂಪೂರ್ಣ ಕತೆ ಇಂದಿನ ನಮ್ಮ ಆಧುನಿಕ ಜಗತ್ತಿಗೆ 100ಕ್ಕೆ 100ರಷ್ಟು ಅನ್ವಯಿಸುತ್ತೆ. ಹೇಗೆ ಅಂತೀರಾ? ಇಂದಿನ ಸಮಾಜದಲ್ಲಿ ಹಿರಣ್ಯಾಕ್ಷ ಎಲ್ಲೋ ಹೊರಗಿಲ್ಲ. ಅವನು ಆಕಾಶದಿಂದಲೂ ಪಾತಾಳದಿಂದಲೂ ಬರೋದಿಲ್ಲ. ನಮ್ಮ ಅತಿಯಾದ ಆಸೆ, ಮೋಹ, ಅಹಂಕಾರ ಮತ್ತೆ ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹದ ರೂಪದಲ್ಲಿ ಆ ಹಿರಣ್ಯಾಕ್ಷ ನಮ್ಮ ಪ್ರತಿಯೊಬ್ಬರ ಒಳಗೇ ಇದ್ದಾನೆ. ನಮ್ಮ ಒಳಗೆ ಇದ್ದಾನೆ. ಹೌದು. ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆಸೆಯ ಕೆಸರಿನಲ್ಲಿ ಮುಳುಗುತ್ತಿದ್ದೇವೆ. ವರಾಹ ಅವತಾರ ನಮಗೆ ಕಲಿಸುವ ಅತಿದೊಡ್ಡ ಮತ್ತೆ ಅತ್ಯಂತ ಪ್ರಸ್ತುತವಾದ ಪಾಠ ಅಂದ್ರೆ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ, ನಮ್ಮ ಸುತ್ತಲಿನ ಅಜ್ಞಾನದ ಕತ್ತಲು ಎಷ್ಟೇ ದಟ್ಟವಾಗಿದ್ರೂ, ಒಳಗಿನ ದೈವತ್ವವನ್ನ ಅಂದ್ರೆ ಆ ಸ್ಥಿರ ಪ್ರಜ್ಞೆಯನ್ನ ಎಚ್ಚರಿಸಿ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದು. ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ಖಂಡಿತ. ನಮ್ಮ ಅರಿವನ್ನ, ನಮ್ಮ ಜ್ಞಾನವನ್ನ ಅಜ್ಞಾನದ ಪಾತಾಳದಿಂದ ಮೇಲೆತ್ತಲು ನಮಗೆ ವರಾಹನಂತಹ ದೃಢವಾದ ಸಂಕಲ್ಪ, ಆ ಅಗಾಧವಾದ ಇಚ್ಛಾಶಕ್ತಿಯ ಅಗತ್ಯ ಇದೆ. ಅಹಂಕಾರದಿಂದ, ದುರಾಸೆಯಿಂದ ನಮ್ಮ ಮನಸ್ಸು ಪಾತಾಳಕ್ಕೆ ಕುಸಿದಾಗ ಬೇರೆ ಯಾರೋ ಬಂದು ನಮ್ಮನ್ನ ಕಾಪಾಡ್ತಾರೆ ಅಂತ ಕಾಯ್ಬಾರ್ದು. ಪರಾಕ್ರಮದಿಂದ ನಮ್ಮ ಪ್ರಜ್ಞೆಯನ್ನ ನಾವೇ ಎತ್ತಿ ಹಿಡಿಯಬೇಕು. ಹೌದು, ನಾವೇ ಎತ್ತಿ ಹಿಡಿಬೇಕು. ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ಚರ್ಚಿಸಿದ ಹಾಗೆ ಕೇವಲ ಒಂದು ಪುರಾಣದ ಕಥೆಯಂತೆ, ಮಕ್ಕಳ ಕಥೆಯಂತೆ ಕಾಣುತ್ತಿದ್ದ ಈ ವರಾಹಾವತಾರ ವಾಸ್ತವದಲ್ಲಿ ನಮ್ಮ ಆಂತರಿಕ ಪ್ರಜ್ಞೆಯನ್ನ ಶುದ್ಧವಾಗಿಟ್ಟುಕೊಳ್ಳುವ ಒಂದು ಅತ್ಯದ್ಭುತವಾದ ಮಾರ್ಗದರ್ಶಿ. ಹೌದು, ಒಂದು ಸೈಕಲಾಜಿಕಲ್ ಗೈಡ್. ಅಜ್ಞಾನದ ವಿರುದ್ಧ, ಅಹಂಕಾರದ ವಿರುದ್ಧ ದೃಢ ಸಂಕಲ್ಪದಿಂದ ಹೋರಾಡುವ ಮನಸ್ಸಾಸ್ತ್ರೀಯ ಕನ್ನಡಿ. ಹಿರಣ್ಯಾಕ್ಷನೆಂಬ ಅಹಂಕಾರದ ವಿರುದ್ಧ ವರಾಹನೆಂಬ ದೃಢ ಸಂಕಲ್ಪದ ಹೋರಾಟ ನಮ್ಮೆಲ್ಲರ ಒಳಗೂ ಪ್ರತಿದಿನವೂ ಪ್ರತಿ ಕ್ಷಣವೂ ನಡೀತಾನೆ ಇರುತ್ತೆ. ನಿರಂತರವಾಗಿ ನಡೀತಾ ಇರುತ್ತೆ. ನಾವು ಕೆಲಸ ಮಾಡುವ ಜಾಗದಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಈ ದುರಾಸೆ ಮತ್ತೆ ಸ್ಥಿರತೆಯ ನಡುವಿನ ಯುದ್ಧ ಇದ್ದೇ ಇರುತ್ತೆ. ಕೆಸರಿನಲ್ಲಿದ್ದರೂ ತನ್ನ ಮೂಲ ಸ್ವರೂಪವನ್ನ ಕಳೆದುಕೊಳ್ಳದ ವರಾಹದಂತೆ ನಮ್ಮ ಅರಿವನ್ನ ಮಲಿನವಾಗದಂತೆ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಅಂತಿಮ ಗುರಿಯಾಗಬೇಕು. ಇದು ನೋಡಿ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆಯನ್ನ ಹುಟ್ಟಾಕುತ್ತೆ. ನಾವು ಮೂಲ ಬರಹದಲ್ಲಿ ನೋಡಿದ ಹಾಗೆ ಹಿರಣ್ಯಾಕ್ಷ ಅಂದ್ರೆ ಚಿನ್ನದ ಮೇಲೆ ಕಣ್ಣಿಟ್ಟವನು, ಅಂದ್ರೆ ಭೌತಿಕ ಸಂಪತ್ತಿನ ಗೀಳು ಉಳ್ಳವನು. ಹೌದು. ಆ ಕಾಲದಲ್ಲಿ ಚಿನ್ನ, ಸಂಪತ್ತು, ಭೂಮಿ ಇವುಗಳೇ ದೊಡ್ಡ ವ್ಯಾಮೋಹ ಆಗಿತ್ತು.
ಆದ್ರೆ ಇಂದಿನ ನಮ್ಮ ಡಿಜಿಟಲ್ ಯುಗದಲ್ಲಿ ಈ ಕೆಸರು ಮತ್ತೆ ಆ ಪಾತಾಳದ ಸ್ವರೂಪ ಸಂಪೂರ್ಣವಾಗಿ ಬದಲಾಗಿದ್ಯಾ? ಓಹೋ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ನಮ್ಮ ಗಮನವನ್ನ ಸದಾಕಾಲ ಸೆಳೆಯುವ, ನಮ್ಮ ಅಮೂಲ್ಯವಾದ ಸಮಯವನ್ನ ಪ್ರತಿನಿತ್ಯ ನುಂಗಿಹಾಕುವ ಆಲ್ಗಾರಿದಮ್ಗಳು, ಸ್ಮಾರ್ಟ್ಫೋನ್ಗಳು ಮತ್ತೆ ಸೋಷಿಯಲ್ ಮೀಡಿಯಾಗಳು ನಮ್ಮ ಇಂದಿನ ಆಧುನಿಕ ಕೆಸರು ಆಗಿರಬಹುದೇ? ಖಂಡಿತ ಆಗಿರಬಹುದು. ದಿನದ 24 ಗಂಟೆಯೂ ನಾವು ಈ ಡಿಜಿಟಲ್ ಅಜ್ಞಾನದ ಪಾತಾಳದಲ್ಲಿ, ಆ ಇನ್ಫೈನೈಟ್ ಸ್ಕ್ರೋಲ್ ಅನ್ನೋ ಕಗ್ಗತ್ತಲದಲ್ಲಿ ನಮ್ಮ ಸ್ಥಿರ ಪ್ರಜ್ಞೆಯನ್ನ ಶಾಶ್ವತವಾಗಿ ಕಳ್ಕೊಳ್ತಿದ್ದೀವಾ? ಇನ್ಫೈನೈಟ್ ಸ್ಕ್ರೋಲ್ ನಿಜಕ್ಕೂ ಅದೊಂದು ಕಗ್ಗತ್ತಲೇನೆ. ಹಾಗಾದ್ರೆ ಈ ಆಧುನಿಕ ಅಜ್ಞಾನದ ಪಾತಾಳದಿಂದ ನಮ್ಮ ಆ ಕಳೆದು ಹೋದ ಸ್ಥಿರ ಪ್ರಜ್ಞೆಯನ್ನ ಪ್ರತಿದಿನವೂ ಮೇಲೆಕ್ಕೆತ್ತಲು ನಾವು ನಮ್ಮದೇ ಆದ ಯಾವ ಹೊಸ ಕೋರೆ ದಾಡೆಗಳನ್ನು ಬೆಳೆಸ್ಕೊಳ್ಬೇಕು? ನಿಜಕ್ಕೂ ಇದೊಂದು ಆಳವಾದ ಮತ್ತೆ ಎಲ್ಲರೂ ಗಂಭೀರವಾಗಿ ಯೋಚಿಸಲೇಬೇಕಾದ ಪ್ರಶ್ನೆ. ನಮ್ಮ ಪ್ರಜ್ಞೆಯನ್ನ ಕಾಪಾಡಿಕೊಳ್ಳುವ ಹೊಣೆಗಾರಿಕೆ ಸಂಪೂರ್ಣವಾಗಿ ನಮ್ಮದೇ ಆಗಿರುತ್ತೆ. ಈ ಆಳವಾದ ಚಿಂತನೆಯನ್ನ, ಈ ಆಧುನಿಕ ರೂಪಕವನ್ನ ಎಲ್ಲರೂ ತಮ್ಮ ಮನಸ್ಸಿನಲ್ಲಿ ಮುಂದುವರಿಸಬೇಕು ಅನ್ನೋದು ಈ ಚರ್ಚೆಯ ಹಿಂದಿನ ಉದ್ದೇಶ. ಹೌದು, ಇದೊಂದು ನಿರಂತರ ಪ್ರಕ್ರಿಯೆ. ಹೊಸ ವಿಷಯಗಳನ್ನ ಅನ್ವೇಷಿಸುವ, ಪ್ರಾಚೀನ ಕಥೆಗಳೊಳಗಿನ ವಿಜ್ಞಾನ ಮತ್ತು ಮನಃಶಾಸ್ತ್ರವನ್ನ ಅರಿಯುವ ಈ ಉತ್ಸಾಹ ನಮ್ಮೆಲ್ಲರಲ್ಲೂ ಹೀಗೇ ಮುಂದುವರೆಯಲಿ. ಇಂದಿನ ಈ ಆಳವಾದ ವಿಶ್ಲೇಷಣೆ ನಮ್ಮೆಲ್ಲರ ಆಲೋಚನೆಗಳಿಗೆ ಒಂದು ಹೊಸ ದೃಷ್ಟಿಕೋನವನ್ನ ನೀಡಿದೆ ಅಂತ ಭಾವಿಸ್ತಾ ಈ ಅತ್ಯಂತ ಆಸಕ್ತಿದಾಯಕವಾದ ಚರ್ಚೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಖಂಡಿತ ಇದೊಂದು ಅದ್ಭುತವಾದ ಪ್ರಯಾಣ. ಮುಂದಿನ ಬಾರಿ ಮತ್ತೊಂದು ರೋಚಕ ವಿಷಯದೊಂದಿಗೆ, ಹೊಸ ಅರಿವಿನೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮ್ಮೆಲ್ಲರ ಒಳಗಿನ ಆ ಸ್ಥಿರ ಪ್ರಜ್ಞೆ ಸದಾ ಜಾಗೃತವಾಗಿರಲಿ.